ಡ್ಯಾಡಿ ಬಾತ್ರೂಮ್ಗೆ ಹೋಗಿತ್ತು. 1 ಅವರ್ ಆಯ್ತು, ಏನ್ ಡೋರ್ ತೆಗಿಲ್ಲ ಅಂತ ನಾನು ಡೋರ್ ಹೊಡೆದೆ. ಕೈ ಕೆಳಗಡೆ ನೆಲದಲ್ಲಿ ಬಿದ್ದಿತ್ತು. ಅವಾಗ ನೋಡಿದ್ರೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಓಡ್ ಬಂದಿಲ್ಲ. ಹಾಸ್ಪಿಟ್ಲಲ್ಲಿ ಇಲ್ಲ, ಉಸಿರಾಡ್ತಾ ಇಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳಿದಾನೆ. ಆಮೇಲೆ ತಾಯಿಗೆ ಫೋನ್ ಮಾಡಿದ್ದಾನೆ. ನನ್ನ ತಮ್ಮನಿಂದ ಬ್ಯಾಂಕಲ್ಲಿ ಇದ್ರು. ಅವರು ಬ್ಯಾಂಕ್ ಶಾಕ್ ಆಗ್ಬಿಟ್ಟಿದ್ದಾರೆ. ಈ ತರ ಅಯ್ಯೋ ಪೋಸ್ಟ್ ಮಾರ್ಟಮ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಅವರು ಈ ತರ ಹೋಗಿ ಅವರು ಬೇರೆ ಕಡೆ ಇದ್ ಮಾಡ್ಕೊಬಿಟ್ಟಿದ್ದಾರೆ ತಮ್ಮನಿಂತಿ. ಈ ತರ ನಾ ಗಂಡ ಬಿಟ್ಟು ಬದುಕಕ್ ಆಗಲ್ಲ, ಈ ತರ ಆಗ್ಬಿಡಿ. ಬ್ಯಾಂಕಲ್ಲಿ ಕೆಲ್ಸದಲ್ಲಿ ಇತ್ತು. ಹೌದು, ತುಂಬಾ ದೇವತೆ ಅವರು. ನಾನು ಇನ್ನೊಂದ್ ಮಾತಾಡಲ್ಲ, ತುಂಬಾ ದೇವತೆ. ಅದು ಗಂಡನ ಇಷ್ಟಪಡ್ತಂತಲ್ಲ, ನಾನು ಇಡೀ ಫ್ಯಾಮಿಲಿಗೆ ದೇವತೆ ಅದು. ನಾನು ಇನ್ನೊಂದ್ ಮಾತಾಡಲ್ಲ ಸ್ವಾಮಿ, ಕಷ್ಟ ನನ್ಗೆ. ದೇವತೆ ಅದು. ಮಗನ್ ಯೋಚನೆ ಮಾಡ್ಬೇಕು. ಅವಳಿಗೆ ಅಷ್ಟೊಂದು ಪಾಪ ಸೆನ್ಸಿಟಿವ್ ಜಾಸ್ತಿ, ತುಂಬಾ ಸೆನ್ಸಿಟಿವ್ ಹುಡುಗಿ, ತುಂಬಾ ವೆರಿ ವೆರಿ. ನಮ್ಮ ಮನೆಗೆ ಬಂದು 20 years ಆಯ್ತು. ಅವಳೊಂದ್ ಮಗು ತರ. ಅವಳು ಯಾವತ್ತೂ ಒಂದು ಕ್ರಿಯೇಟರ್ ಹುಡುಗಿ ಅಲ್ಲ. ಸರ್ಕಾರಿ ಕೆಲಸ ಬೇರೆ ಇತ್ತು ಪಾಪ. ಮಧ್ಯದಲ್ಲಿ ಬಂದಿದ್ದು ಸರ್ಕಾರಿ ಕೆಲಸ ಕೂಡ. ಮಗು ಹುಟ್ಟಿದ್ಮೇಲೆ ಅವಳಿಗೆ ಮಧ್ಯದಲ್ಲಿ ಕೆಲಸ ಆಯ್ತು. ಆತರ ನಾವು ಮಿಸ್ ಮಾಡ್ಕೊಂಡಿದೀವಿ. ಆತರ ನಾವು ಸಿಗಲ್ಲ, ನಮ್ಗೆ ಆತರ ಒಂದು ಹೆಣ್ಣು ಸಿಗಲ್ಲ. ನಿಜವಲ್ಲ, ಅವಳಿಗೆ ನಾನು ಕೈ ಜೋಡಿಸಿ ಅವಳೊಂದು ದೇವತೆ ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂತೀನಿ. ನನ್ನ ಹೆಸರು ಜಯ. ಪ್ರತಿಯೊಬ್ಬರಿಗೂ ಆಗುವಂತದ್ದೇ ಆಗಿದೆ. ಅದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಮನೆ ಹತ್ರ ಇವಾಗ ನಾವು ಬಾಡಿ ತಗೊಂಡು ಹೋಗ್ಬೇಕಾಗಿತ್ತು. ಇಬ್ರು ಡೆತ್ ಆಗಿರೋದ್ರಿಂದ ಮನೆ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಓನರ್ ಏನ್ ಹೇಳ್ತಿದಾರೆ ಗೊತ್ತಾ, ಇವಾಗ ಓನರ್ ಏನ್ ಹೇಳ್ತಿದಾರೆ, ನಮ್ಗೆ ಬಾಡಿ ತಗೊಂಡ್ ಬರ್ಬೇಡಿ ಅಂತ. ಇವಾಗ ನಾವ್ ಇರೋ ಮನೆ ಲೀಸ್ ಇರ್ತೀವೋ, ಬಾಡಿಗೆ ಇರ್ತೀವೋ, ಸ್ವಂತ ಇರ್ತೀವೋ, ನಾವ್ ಇರೋ ಜಾಗದಲ್ಲೇ ಬಾಡಿ ತಗೊಂಡ್ ಹೋಗ್ಬೇಕಲ್ವಾ. ಅದನ್ನ ಬಾಡಿ ನೀವು ತರಬೇಡಿ. ನಾನು ಕೋಟಿ ಗಟ್ಲೆ ಬಂಡವಾಳ ಹಾಕಿದೀನಿ. ನೀನ್ ಕೋಟಿ ಹಾಕಿದ್ರೆ ನಾನು 12 ಲಕ್ಷಕ್ಕೆ ಲೀಸ್ಗಿದ್ದೀನಿ. ನನ್ನ ಮನೆ ಜಾಗಕ್ಕೆ ತಂದು ಅವ್ರನ್ನ ಹಿಡಿದಂತೆ ಒಂದು ಪೂಜೆ ಪುನಸ್ಕಾರ ಮಾಡಕ್ಕೂ ಜಾಗ ಕೊಡಲ್ಲ. ನೀವ್ ಇಲ್ಲಿ ತರಬೇಡಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವ್ ಯಾಕೆ ಬಾಡಿಗೆ ಮನೆಗೆ ಹೋಗ್ತೀವಿ? ಎಲ್ಲಾರು ಸ್ವಂತ ಮನೆನೇ ಇಟ್ಕೊಳ್ಲಿಕ್ಕೆ ಆಗುತ್ತಾ ಅಲ್ವಾ? ಓನರ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಬಾಡಿಗೆ ಇವತ್ತು ನಾವ್ ಇಲ್ಲಿಂದ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ತಗೊಂಡ್ ಹೋಗ್ಬೇಕು. ನಾವು ಅಲ್ಲಿ ಬಂಡವಾಳ ಹಾಕಿದ್ವಿ ತಾನೆ, ನಾವು ಮನೆಗೆ ನೀವು ಒಪ್ಕೊಂಡಿದ್ಕೆ ಬಂದಿದ್ವಿ ತಾನೆ. ಈ ತರ ಮಾಡಿದ್ರೆ ಹೆಂಗಾಗತ್ತೆ ಜನಕ್ಕೆ? ಈ ರೀತಿ ಯಾವುದೇ ಓನರ್ ಆಗ್ಲಿ ನಡ್ಕೋಬಾರ್ದು. ಅವ್ರ ಕಷ್ಟದಲ್ಲಿ ಇದ್ದಾಗ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ಬೇಕು. ಮಾನವೀಯತೆ ಇಟ್ಕೋಬೇಕು. ಮನುಷ್ಯನ ಮೇಲೆ ಮಾನವೀಯತೆ ಇರಬೇಕು. ಈ ರೀತಿ ನಡ್ಕೊಳ್ಳೋದು ಸರ್.